ಹಾಯ್ ಫ್ರೆಂಡ್ಸ್, ಇವತ್ತು ಒಂದೇ ಬ್ಯಾಟರ್ ಯೂಸ್ ಮಾಡಿ ನನ್ನ ಫೇವ್ರೆಟ್ ಮೆಣಸಿನ್ಕಾಯಿ ಬೋಂಡ ಮತ್ತು ಮೊಟ್ಟೆ ಬೋಂಡ ಮಾಡ್ತಾಯಿದ್ದೀನಿ. ಸಾಯಂಕಾಲ ಹೊತ್ತು ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊಟ್ಟೆ ಬೋಂಡ ಮಾಡಲಿಕ್ಕೆ ಮೊಟ್ಟೆನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. 200 ಗ್ರಾಮಷ್ಟು ಕಡಲೆ ಪುಡಿ ತೊಗೊಂಡಿದ್ದೀನಿ. ಇದಕ್ಕೆ 3/4 ಟೀ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ, ಅರ್ಧ ಟೀ ಸ್ಪೂನಷ್ಟು ಉಪ್ಪು ನೋಡಿಕೊಂಡು ಎಷ್ಟು ಬೇಕು ಅಂತ ಹಾಕೋಬೇಕು. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಜೀರಿಗೆ ಪೆಪ್ಪರ್ನು ಹಾಕೋಬೋದು. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಗಟ್ಟಿನೋ ಅಥವಾ ತುಂಬ ನೀರು ಮಾಡ್ಕೊಳ್ಳೋದು ಬೇಡ. ಒಂದು ಇಡ್ಲಿ ಬ್ಯಾಟರ್ದು ಕನ್ಸಿಸ್ಟೆನ್ಸಿ ಇರಬೇಕು. ಚೆನ್ನಾಗಿ ಲಂಪ್ಸ್ ಏನೇ ಇಲ್ದಂಗೆ ಮಿಕ್ಸ್ ಮಾಡ್ಕೊಬೇಕು. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈ ಥರ ಮಾಡಿದಾಗ ಕೈಗೆ ಅಂಟ್ಕೊಬೇಕು. ಈ ಥರ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ಬೇಕಾದ್ರೂ ಒಂದ್ಸತಿ ಚೆಕ್ ಮಾಡ್ಕೊಬೋದು. ಬ್ಯಾಟರ್ ರೆಡಿ ಇದೆ, ಸೈಡಲ್ಲಿ ಇಟ್ಕೊಳ್ಳೋಣ. ಅರ್ಧ ಲೀಟ್ರ್ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇರಲಿ, ಮೆಣಸಿನ್ಕಾಯಿನ ರೆಡಿ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ ಒಂದೊಂದು ಸತಿ ಸ್ವಲ್ಪ ಖಾರ ಇರುತ್ತೆ, ಅದಕ್ಕೆ ಮಧ್ಯ ಕಟ್ ಮಾಡಿ ಬೀಜ ಇರುತ್ತೆ ತೆಕ್ಕೊಳ್ತಾ ಇದ್ದೀನಿ. ಖಾರ ಇದ್ರೆ ಇಷ್ಟ ಆಗುತ್ತೆ ಅನ್ನೋರು ಹಾಗೆ ಹಾಕೋಬಹುದು. ಮಕ್ಕಳಿಗೆಲ್ಲ ಖಾರ ಇಷ್ಟ ಆಗಲ್ಲ, ಅದಕ್ಕೆ ನಾನು ತೆಗಿತಾ ಇದ್ದೀನಿ. ಈ ಥರ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಆಲೂಗಡ್ಡೆ ಸ್ಟಫ್ ಮಾಡಿಬಿಟ್ಟು ಬೋಂಡ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಇದನ್ನ 2 ಭಾಗ ಮಾಡಿನೂ ಬೋಂಡ ಮಾಡ್ಕೊಬೋದು, ಫುಲ್ ಬೇಡ ಅಂತ ಆದರೆ. ಎಣ್ಣೆ ಬಿಸಿಯಾಗಿದೆ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈ ಥರ ಬ್ಯಾಟರಲ್ಲಿ ಡಿಪ್ ಮಾಡ್ಕೊಬೇಕು ಎಲ್ಲ ಸೈಡ್. ಏನಾದರೂ ಮೆಣಸಿನ್ಕಾಯಿನೂ ಸ್ವಲ್ಪ ಬೇಯಬೇಕು ಅಂತಾದರೆ ಒಂದು ಸೈಡ್ ಬ್ಯಾಟರ್ನ ಈ ಥರ ತೆಗೆದುಬಿಟ್ಟು ಹಾಕೋಬೇಕು. ನಾನು ಎಲ್ಲ ಸೈಡನ್ನು ಹಾಕೊಳ್ತಾ ಇದ್ದೀನಿ. ಎಲ್ಲ ಸೈಡು ಚೆನ್ನಾಗಿ ಕುಕ್ ಆಗಬೇಕು. ಎಲ್ಲ ಕಡೆ ಚೆನ್ನಾಗಿ ಕುಕ್ ಆಗಿದೆ. ತೆಗೆಯೋಣ. ನೋಡ್ತಾ ಇದರಲ್ಲಿ ಸಕ್ಕದಾಗಿ ಕಾಣ್ತಾ ಇದೆ ಅಂತ. ಇದೇ ಥರ ಮೊಟ್ಟೆ ಬೋಂಡನು ಮಾಡ್ಕೊಳ್ಳೋಣ. ಮೊಟ್ಟೆ ಸಹ ಬ್ಯಾಟರ್ ಒಳಗೆ ಡಿಪ್ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕೊಳ್ಳೋಣ. ಎಲ್ಲ ಒಂದ್ಸತಿ ಮಚ್ಚಿ ಹಾಕೊಳ್ಳೋಣ. ಎಲ್ಲ ಸೈಡ್ ಬೆಂದಿದೆ, ತೆಗೆದು ಬಿಡೋಣ. ಮೆಣಸಿನ್ಕಾಯಿ ಬೋಂಡ, ಮೊಟ್ಟೆ ಬೋಂಡ ರೆಡಿ ಇದೆ. ಹೀಗೆ ಚಟ್ನಿ ಜೊತೆ ಅಥವಾ ಸಾಸ್ ಜೊತೆ ತಿನ್ಬೋದು. ನಾನು ಸ್ವಲ್ಪ ಇದಕ್ಕೆ ಈರುಳ್ಳಿ ಎಲ್ಲ ಹಾಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ಸ್ವಲ್ಪ ಕ್ಯಾರೆಟ್ 1 ಸ್ಪೂನ್ ಅಷ್ಟಿದೆ, 1 ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು, ಚಿಟಿಕೆ ಉಪ್ಪು, ಸ್ವಲ್ಪ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೋಬೇಕು, 1 ಟೀ ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊಟ್ಟೆನ ಕಟ್ ಮಾಡಿಕೊಂಡು ಸ್ವಲ್ಪ ಒಳಗಡೆ ಫಿಲ್ ಮಾಡ್ಕೊತಾ ಇದ್ದೀನಿ. ಈ ಥರ ಅದೇ ಥರ ಮೆಣಸಿನ ಬೋಂಡನು ಕಟ್ ಮಾಡಿಕೊಂಡು
ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ಸಾಯಂಕಾಲ ಹೊತ್ತು ಮಾಡ್ಕೊಂಡು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಸಹ ಒಂದ್ಸತಿ ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿ ರುಚಿಯಾದ 2 ಥರ ಬೋಂಡ ರೆಡಿ ಇದೆ. ಮಾಡಲಿಕ್ಕೆ ತುಂಬ ಈಸಿ. ನೀವು ಸಹ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಚಾನೆಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.